ಇವತ್ತು ರೈತ ದಿನಾಚರಣೆ ಬಗ್ಗೆ ಮಾತನಾಡೋಕ್ಕಿಂತ ಮುಂಚಿತವಾಗಿ ಬಹಳ ಜನ ಪ್ರಶ್ನೆಗಳನ್ನು ಕೊಟ್ಟಾರ. ದೊಡ್ಡವಾಡ ಸರ್ ಹೇಳ್ಯಾರ, ಸತ್ಯಪ್ಪನ ಮಲ್ಲಾಪುರಿ ಅವರು, ಬಿಜೂರ್ ಕಾಕಾರ ಹೇಳ್ಯಾರ. ಮೊದಲನೇದಾಗಿ ಒಂದು ಸಂದೇಶವನ್ನು ಕೊಡ್ತೀನಿ. ಇಲ್ಲಿನ ಸವದತ್ತಿ ತಾಲೂಕಿನೋಡು ಮಲಪ್ರಭಾ ಯೋಜನೆ ಅಡಿಯಲ್ಲಿ ಸ್ವಂತ ಸಾಗುವಳಿ ಜಮೀನನ್ನು ಕಳ್ಕೊಂಡಾರ. ಮಲ್ಲೂರ್ ಆಗಿರ್ಬೋದು, ಕಾಗಿಹಾಳ ತಾಂಡ, ಸೋಮಾಪುರ್, ಸೊಗಲ್, ಎಕ್ಕೊಂಡಿ, ದುರ್ತಾರ್, ಕಾಲಕಟ್ಟಿ, ಮಾಟೋಳಿ, ಇಂಗಳಗಿ. ಇದರ ಪರ್ಯಾಯವಾಗಿ ಏನ್ ಮಾಡಿದ್ರು ಅಂತಂದ್ರ ರೈತರಿಗೆ ಸಾಗುವಳಿ ಜಮೀನು ಸಲುವಾಗಿ 770 ಎಕರೆ ಕೊಟ್ಟಾರ. ಸರ್ವೆ ನಂಬರ್ 4. ಅದನ್ನ ಇವತ್ತಲ್ಲಿ ಬಹಳ ಜನ ಕಬ್ಜಾ ಮಾಡ್ಕೊಂಡು ಉಳ್ಮೆ ಮಾಡ್ಲಿಕ್ಕತ್ತಾರ, ಸೋಲಾರ್ ಪ್ಲಾಂಟ್ ಹಾಕ್ಲಿಕ್ಕತ್ತಾರ. ತಮಗೂ ಕೂಡ ಮನವಿ ಕೊಡ್ತೀವಿ. ನಾನು ಈ ಮನವಿಯನ್ನ ಬಿಜೂರ್ ಕಾಕಾರ ಕರ್ಕೊಂಡು ಜಿಲ್ಲಾಧಿಕಾರಿ ಅವರು ಕೊಡ್ತೀವಿ ಮತ್ತು ಅರಣ್ಯ ಸಚಿವರಿಗೆ ಕೊಡ್ತೀವಿ, ನಾವು ಕೊಡ್ತೀವಿ. ಇದು ಯಾವಾಗಿದ್ರು ರೈತರಿಗೆ ಆಗಬೇಕು, ಇದ್ರಾಗ ಏನು ಮಾಡ್ತೀವಿ. ಇಡೀ ಸರ್ಕಾರ, ಕೆಲವು ಜನ ರಾಜಕಾರಣಿಗಳು ಕುತಂತ್ರ ಮಾಡಿದ್ರು ಸಹಿತ ಈ ಜಮೀನ್ ನಿಮಗಾಗುವ ಮಟ್ಟ ನಿಮ್ಮ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಇರುತ್ತೆ. ಯಾವ್ದಕ್ಕೂ ನಾವು ಎದುರಂಗಿಲ್ಲ, ಯಾವ್ದಿದ್ರು ನಿಮ್ ಜೊತೆ ನಾವು ಇರ್ತೀವಿ. ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವ್ರ ಪರವಾಗಿ ತಮ್ಮ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂತಂದ್ರ ಎಲ್ಲ ತಪ್ಪು ತಿಳ್ಕೊಬೇಡ್ರಿ. ಒಂದನ್ನ 7 ಕಾರ್ಯಕ್ರಮ ಮಾಡ್ರಿ, ನಾವು ಎಲ್ಲಿ ಹೋಗ್ಲಾಗ್ತದೆ. ಅದಕ್ಕೆ ಅವ್ರು ಬೇರೆ ಕಡೆ ಕಳಿಸಿವಿ. ರಾಜ್ಯಾಧ್ಯಕ್ಷರ ಪರವಾಗಿ ತಮ್ಗೆ ನಾನು ಎಲ್ಲರಿಗೂ ಕ್ಷಮೆಯನ್ನು ಕೇಳ್ತೀನಿ. ಅದೇ ರೀತಿಯಾಗಿ ಎರಡನೇದಂತಂದ್ರ ಸತ್ಯಪ್ಪನ ಮಲ್ಲಾಪುರಿ ಮತ ಅಂದ್ರೆ ಏನು, ರಾಜಕಾರಣ ಹೆಂಗ ಮಾಡ್ಬೇಕಂತ ನಮಗೂ ಏನದ ಅಂತಂದ್ರ 4 ವರ್ಷ 11 ತಿಂಗಳು ಬಹಳ ಚಂದ ರೈತ ಸಂಘ ಮಾಡ್ತೀವಿ ನಾವು. ಶಿವಾನಂದ ಗೌಡರು ಹೇಳ್ದಂಗ ಬೆನ್ನ ಹತ್ತೀವಿ, ಗುರುಗಳು ಹೇಳ್ದಂಗ ಬಂತೀವಿ, ಸತ್ಯಪ್ಪನ ಹೇಳ್ದಂಗ ಬೆನ್ನ ಹತ್ತೀವಿ, ಮಂಜು ಪೂಜಾರಿ ಅವ್ರ ಬೆನ್ನ ಹತ್ತೀವಿ, ಬಿಜೂರ್ ಕಾಕಾರ ಬೆನ್ನ ಹತ್ತೀವಿ. ನಾಳೆ ಎಲೆಕ್ಷನ್ ಐತಾರ 12 ಗಂಟೆಗೆ ಬಹಳ ಚೇಂಜ್ ಆಗಿಬಿಡ್ತೀವಿ. ಎದಕ್ರಿ 1500 ರೂಪಾಯಿ ಇನ್ನೊಂದು ಕೆಜಿ 2 ಕೆಜಿ ಏನೇನೋ ಕೊಡ್ತಾರ. ನಾನು ಬಾಯಿಲೆ ಬೇಡ. ಒಂದು ದಿನಕ್ಕೆ ಒಂದು ಪೈಸೆನೂ ಬೀಳಂಗಿಲ್ರಿ ನಮಗದು, ಒಂದು ಪೈಸೆನೂ ಬೀಳಂಗಿಲ್ಲ. ಅದು ಯಾಕೆ ಮತ ಮಾಡ್ಕೊಳಕತ್ತೀವಿ ನಾವು? ಡಾಕ್ಟರ್ BR ಅಂಬೇಡ್ಕರ್ ಹೇಳ್ಯಾರ, ಮತವನ್ನ ಮಾಡ್ಕೊಂಡ್ರ ನಮ್ಮ ಮನಿ ಮಗಳನ್ನ ಮಾಡ್ಕೊಂಡಂಗ ಅಂತ ಹೇಳ್ಯಾರ. ಇನ್ಮ್ಯಾಗ ಯಾಕೆ ರೊಕ್ಕ ತೋರಿ ವಿಚಾರ ಮಾಡ್ರಿ. ಮನೆ ಎಲ್ಲಾ ರೈತ ಮುಖಂಡರು ಬಿಜೂರ್ ಕಾಕ, ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ 1 ಟನ್ ಕಬ್ಬಿಗೆ 3300 ಆಗ್ಯಾದ. ಮುಂದಿನ ಗುರುಲಾಪುರದ ಮತ್ತೆ 300 600 ಹಿಂಗ ಏರ್ಕೊಂತ ಹೋಗುದಿಲ್ಲ. ಕಾಯಂ ನಿಮ್ ರೊಕ್ಕಿದ. ಮತ್ತೊಬ್ರು ಗೋಣ ಮುರಿದ, ಮತ್ತೊಬ್ರು ಹೆಣದ ಮೇಲೆ ಅಕ್ಕಿ ಕಾಳು ತಿಂದು ಕಣ್ಣೀರ್ ಹಾಕ್ಸಿ, ಮತ್ತೊಬ್ರು ಮನ್ಯಾಗ ಒಳ್ಯಾಗ ನೀರ್ ಹಾಕ್ಸಿ ಕಮಿಷನ್ ತಿಂದು ಅದನ್ನ ತಂದು 1500 ರೂಪಾಯಿ ನಿಮ್ಮ ಕೈಯಾಗ ಕೊಟ್ರೆ ನೀವು ಮನಿತನ ಪಾಪದಾಗ ಹೋಗತಿ. ಇದು ಬೇಕು ನಿಮ್ಗ? ಬೇಡ. ಇನ್ಮ್ಯಾಗ ಏನ್ ಮಾಡ್ರಿ ಅಂತಂದ್ರ ಈಗ 300 ರೂಪಾಯಿ ಟನ್ನಿಗೆ ಬಂದೈತ. 500 ರೂಪಾಯಿ ಹೊಸ ಗಾಂಧಿ ನೋಡ್ ತಗದ ಮಾಡ್ನಾಗಿಡ್ರಿ. ಈ ಭಾಗದಾಗ ಏನ ಟ್ರೆಜರಿ ಬಂದಿರಕ್ಕಿಲ್ಲ, ಸತ್ಯಪ್ಪನ ಮಾಡ್ನಾಗಿಡ್ರಿ. ನಾಳೆ ಮುಂಜಾನೆ ಎಲೆಕ್ಷನ್ ಐತಂದ್ರ 12 ಗಂಟೆಗೆ ಬರ್ತಾರ ಅವ್ರು, ಹಗಲತ್ತು ಬರಂಗಿಲ್ಲ. ಆಗ ಬಂದಾಗ ಏನ್ ಮಾಡಿ ಟ್ಯೂಬ್ಲೈಟ್ ಹಾಕ್ರಿ ಹೊರಗೆ, ಬೆಳಕ್ ಕಾಣ್ಬೇಕಲ್ಲ ಅವ್ರಿಗೆ ನಿಮಗ. ಕೊಡಾಕ್ ಬಂದು ಅವ್ ಕೊಡಾಕ್ ಬಂದಾಗ ತಮ್ಮ ಈ ಸರಿ ರೊಕ್ಕ ತಗೊಳಂಗಿಲ್ಲ. ಗುರುಗಳು ಹೇಳ್ಯಾರು, ಬಿಜೂರ್ ಕಾಕ ಹೇಳ್ಯಾರು, ನಾವ್ ರೊಕ್ಕ ತಗೊಳಂಗಿಲ್ಲ. 500 ರೂಪಾಯಿ ನಮ್ಮನ್ನ ಹೆಚ್ಚಾಗಿ ತಗೋ, ಇದನ್ನ ಕೈಯಾಗ ನಿಮ್ ಹೆಂಡತಿ ಮಕ್ಕಳ ಊಟ ಮಾಡಿ ಆರಾಮ್ ಅನ್ಕೊಂಡು ಇನ್ನೇನ್ ನಾವು ಆರಿಸ್ತಾನಿಲ್ಲ ಅಂತ ಹೇಳ್ಬಿಡಿ. ನಿಮ್ಮ ಕೆಲಸ ಮಾಡುವಂತವ್ನು ತಗೊಂಡು ಬರ್ರಿ, ನಿಮ್ಮ ಸೇವಾ ಮಾಡುವಂತವ್ನು ತಗೊಂಡು ಬರ್ರಿ. ನಿಮ್ಮ ಅಕ್ರಮ ಸಕ್ರಮ ಮಾಡು. ನೀವೇನ್ ಹೇಳಿದ್ರೆ TC ಸತ್ಯಪ್ಪ ಅದೊಂದು ಮುಗಿಸ್ಬಿಡ್ತೀನಿ. TC 1 ಲಕ್ಷ 2 ಲಕ್ಷ ನೀವೇನ ಅಲ್ಲಿರಿ, ನಾವ್ ಅಲ್ಲಿಲ್ಲ. ನಮ್ಮದು ಬೇರೆ ಯೋಜನೆ. ಬಿಜೂರ್ ಕಾಕ ಹಿಡ್ಕೊಂಡು ಇನ್ ಮ್ಯಾಗ TC ಅರ್ಧ ಬಂದ್ರು ಸಹಿತ ನಾವ್ 1 ರೂಪಾಯಿ ಕೊಡಂಗಿಲ್ಲಪ್ಪ. ರೊಕ್ಕ ಇಲ್ಲ, TC ಕುಡಿಸಿ ಹೋಗ್ಬೇಕವ. ನಾ ಏನ್ ಅಕ್ರಮ ಸಕ್ರಮ ಅಲ್ಲ, ಅದಕ್ಕೆ ರೊಕ್ಕ ಕೊಡ್ಬೇಕಲ್ಲ ಸರ್, ಅದನ್ನು ಕೊಡಂಗಿಲ್ಲ ನಾವು. ನಮ್ಮ ಮತ್ತೆ ಕೊಡಕ್ ರೊಕ್ಕಿಲ್ರಿ. ನಿಮ್ ಮತ್ತೆ ಕದಾವ ಹೆಚ್ಚಾದವ್ರು ಕೊಡ್ರಿಪ್ಪ, ನಮ್ ಗಾಡಿ ಡೀಸೆಲ್ ಕೊಳಿದ್ದಾವ್. ನಮ್ಮ ಮತ್ತೆ ರೊಕ್ಕಿಲ್ಲ. ಸರ್ಕಾರ ಎದಕ್ಕೆ MLA ಎದಕ್ ಮಾಡಿ ನಾವು ಸೊಗಲದಿಂದ ಬೆಳಗಾವ್ಕ ಬೆಂಗಳೂರ್ಗ ದಿನನಿತ್ಯ ಹೋಗಾಕ ನಮ್ಮ ಮತ್ತೆ ಬಸ್ ಚಾರ್ಜ್ ಇರಂಗಿಲ್ಲ. ನಮಗ್ ಹೋಗಾಕ ಆಗಂಗಿಲ್ಲ ಅಂತೇಳಿ ನಮಗೊಂದು ಕೂಲಿ ಆಳ್ಬೇಕಾಗಿತ್ತ. ಅದಕ್ಕೆ MLA ಮಾಡಿವಿ. ಹೌದಲ್ರಿ? ನಮ್ಮ ಜಿಲ್ಲಾದಾಗ ನಮ್ ಕೆಲಸ ಮಾಡಕ್ ಒಂದು ಆಳು ಬೇಕಾಗಿತ್ತು. DC ತಂದಿಟ್ಟಿದೀವಿ, AC ತಂದಿಟ್ಟಿದೀವಿ, ತಹಸೀಲ್ದಾರ್ ಇಟ್ಟಿದೀವಿ. DC ಮೊದಲನೇ ಕೂಲಿ, AC 2ನೇ ಕೂಲಿ, ತಹಸೀಲ್ದಾರ್ 3ನೇ ಕೂಲಿ. ನಾ ಹೇಳಿದ್ದಲ್ಲ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ಯಾರ.
ನಾಳೆ ಮುಂಜಾನೆ ಅದನ್ನ ಕಟ್ ಮಾಡಿ ಬೆಳವಂಜದಾಗ ಹರಿದಾಡ್ತಾರೆ ಶಿವನಂದ ಸರ. ನಾವ್ ಹೇಳಿ ಕೂತು ಮಾತಾಡ್ರಿ ವೇದಾಂತ ಈಗ ಚುನಪ್ಪ ನಂದು ಹೆಂಗ್ರೆ ಮಂಜು ಸರ್ ಕರ್ಕೈತಿಲ್ಲ. ಒಟ್ಟ ರಾಜಕಾರಣಿಗಳಿಗೆ ನಿತ್ಯ ಮಹತ್ವ ಏನು ಬುಜುರ್ಗ ನಾಳೆ ಗಂಟೆ ಬೀಳ್ತಾರ. ಗುರುಗಳು ಇಂಡ್ಯಾಗ ಕಲಿಸಿರಿ ನೀವು ಸೌದತ್ತಿ ತಾಲೂಕಿನ್ಯಾಗ. ನೀವ್ ಹಿಂಗ್ ಮಾಡ್ರಿ ಬಿಜೂರ್ ಕಾಕನ ಸಜ್ಜು ಮಾಡಿ ರೈಸ್ ತಂದ್ರೆ ಸೌದತ್ತಿಗೆ ಎಣ್ಣೆ ನಿಲ್ಲಿಸ್ಬಿಡೋನು ಹೆಂಗ್ರಿ. ನಂಜುಂಡ ಸ್ವಾಮಿ ಅವ್ರ ಗಟ್ಟಿ ಸೇರಿ ಜನಕಾಂಸ್ತೆ ನಾವಂತೂ ರಾಜಕಾರಣ ಮಾಡಿದ್ರು ಮಾತಾಡ ಚಲೋ ಆಕೈತಿ. ನಾನು ಮುಂಜಾನೆ ಇಲ್ಲ ಬೇರೆ ಕೊಡ್ತೀನಿ. ಆಮೇಲೆ ಇನ್ನೊಂದು ಶಿವಾನಂದವ್ರು ರೈತ ಸಂಘ ಅಲ್ಲಿ ಹಂಚ್ ಹೋಗ್ಯದ ಅಂತೇಳಿ ನೋಡ್ರಿ. ನಾ ಬಹಳ ವೇದಿಕೆ ಮ್ಯಾಗಿರಿ. ಧರ್ಮ ಜಾತಿ ಮತ ಪಂಥ ದೊಡ್ಡವ ಸಣ್ಣವ ನಮ್ಮದು ಬೀದರ ಮಂಡ್ಯ ಚಾಮರಾಜನಗರ ನಮ್ಮದು ಗುಲ್ಬರ್ಗ ಬೆಳಗಾವ ಬಾಗಲಕೋಟೆ ಅನ್ಬೇಡ್ರಿಪ್ಪ. ಹಸಿರು ಟಾವಲ್ ಹಾಕೊಂಡವ್ರು ನಾವೆಲ್ಲಾರು ಒಂದಾದೀವಿ ಬಂದು ಸೇರಿ ಅಂತ ಹೇಳಿ ನಾವು. ಆದ್ರ ಮಂದಿ ಗೋಣ ಮಾಡಿದ್ರು ರೊಕ್ಕ ಹಾಕಿದಾವೆ ಪ್ರವೇಶ ಇಲ್ಲ ನಮ್ಮ ಸಂಘಟನೆ. ಎಲ್ಲೆಲ್ಲ ಟಿವಿ ಕೊಟ್ಟು 3,000 ಕಮಿಷನ್ ತಗೊಂಡವ್ರಿಗೆ ನಮ್ಮಲ್ಲಿ ಪ್ರವೇಶ ಇಲ್ಲ. ಎಲ್ಲ ರೈತ ಸಂಘ ಹೆಸರು ಹೇಳಿ ಮೋಸ ಮಾಡಿ ಅಂತದ್ ಮಾಡ್ತಂದ್ರೆ ನಮ್ಮಲ್ಲಿ ಪ್ರವೇಶ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಬೀದರ್ದಿಂದ ಚಾಮರಾಜನಗರ ಬಿಟ್ಟ ಹಸಿರು ಟವಲ್ ಹಾಕೊಂಡವ ಒಂದಾಗ ಬಿತ್ತನೆ ಮಾಡುವಂತವ ರೈತನ ಹೆಸರಿಗೆ ಜೀವನ ಮಾಡುವಂತವ್ ನಾವೆಲ್ಲರೂ ಕರಿತೀವಿ. ಮುಕ್ತ ಅವಕಾಶ. ಆದ್ರೆ ರೊಕ್ಕ ತಿಂದು ಕಮಿಷನ್ ತಿಂದು ಅನ್ಯಾಯ ಮಾಡಿ ಏನೇನು ಕೆಲಸ ಮಾಡಿ ಕೊಡ್ತೀನಿ 10 ಲಕ್ಷ ಕೊಡು 20 ಲಕ್ಷ ಕೊಡು ಹಂಗಿಂಗ್ ಮಾಡಿ ಮೋಸ ಮಾಡಿ ಟಿವಿಯಾಗ ಬಂದವ್ರಿಗೆಲ್ಲ ನಮ್ಮಲ್ಲಿ ಪ್ರವೇಶ ಇಲ್ಲ. ನಮ್ಮದು ಪ್ರಾಮಾಣಿಕ ಸಂಘಟನೆ. ಶಿವಾನಂದ ಸರ್ ಇನ್ನೊಂದು ಹೇಳಿದ್ರಲ್ಲ ಸುಟ್ಟಿಗೆಸ್ ಬಂದಲ್ಲ. ಸುಟ್ಟಿಗೆಸ್ ಅನ್ನೋದ ಇಲ್ಲಿ ಮಠ ಇರ್ತದ. ಎಲ್ಲಾರು ಹೋರಾಟ ಮಾಡಲ್ಲ 4 ದಿನ ಮಾಡ್ತಾರಪ್ಪ ರೈತ ಸಂಘ ಸುಟ್ಟಿಗೆಸ್ ತಗೋತಾರ ಮನೆಗೆ ಹೋಗ್ತಾರ. ಯಾವ ಎಮ್ಮೆಲೆ 4 ರೂಪಾಯಿ ಕೊಡ್ತಾನ ಮನೆಗೆ ಹೋಗ್ತಾನ ಏನೋ ಮಾತಾಡ್ತಿದ್ರಿಂದ. ಬಿಜೂರ್ ಕಾಕ ನೇತೃತ್ವದೊಳಗೆ ಏನು ಗುರುದಾಪುರದಾಗ ಹೋರಾಟ ಆಯ್ತಲ್ಲ ಇಡೀ ಭಾರತದೊಳಗ ರೈತ ಸಂಘ ಅಂದ್ರ ಸುಟ್ಟಿಗೆಸ್ ಮುಕ್ತ ರೈತ ಸಂಘ ಚುನಾಪ ಪೂಜಾರಿ ರೈತ ಅಂತ ಅಳಿಸ್ಬಿಟ್ಟು ರೊಕ್ಕ ಮುಟ್ಟಂಗಿಲ್ಲ. ಸರ್ಕಾರ ಕಡೆ ನಾವು ಹೋಗಂಗಿಲ್ಲ. ಸರ್ಕಾರ ನಾವು ಇದೆಲ್ಲ ಬರ್ಬೇಕು. ಇದು ನಂಜುಂಡ ಸ್ವಾಮಿ ಅವ್ರ ತತ್ವವಿಲ್ಲ. ನಾವ್ ಯಾವ್ದಾರ ಆಫೀಸ್ ಮೀಟಿಂಗ್ ಹೋಗಂಗಿಲ್ಲ. ಚರ್ಚೆ ಮಾಡಕ್ ಹೋಗಂಗಿಲ್ಲ. ಎಲ್ಲಿ ಚರ್ಚೆ? ಸಗಲದಾಗ ರೋಡ್ ಮ್ಯಾಗ ನಿಮ್ ಹೋರಾಟ ಆದ್ರೆ ತಹಸೀಲ್ದಾರ್ ಇಲ್ಲೇ ಬರ್ಬೇಕು, AC ಇಲ್ಲೇ ಬರ್ಬೇಕು, DC ಇಲ್ಲೇ ಬರ್ಬೇಕು, MLA ಬರ್ಬೇಕು, ಮಿನಿಸ್ಟರ್ ಬರ್ಬೇಕು. ಅದು ನಿಮ್ ತಾಕತ್ ರೈತ ಸಂಘದ. ನೀವು ಹೋಗ್ಬಾರ್ದಲ್ಲಿ. 10 ರೂಪಾಯಿ ಕೊಡೋದಿಲ್ಲ ಅಂದಾಗ 300 ರೂಪಾಯಿ ಕಸ್ಕೊಂಡಿರಿ. ಇದು ನಿಮ್ಮ ತಾವಲ ತಾಕತ್ ಐತೆ. ಸರ್ಕಾರದ MLA MP ಅಲ್ಲ. ಆರ್ಷದಂತ MLA ನಿಮ್ ಕಾಲು ಬೀಳ್ತಾನೆ ಹೇಳಿದ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಟ್ಯಾಕ್ಸ್ ನಮ್ಮ ರೊಕ್ಕ ನಮಗ್ ಬರ್ಲಿಕ್ಕತ್ತದ. ನೀವು ಸಿದ್ದರಾಮಯ್ಯ ಕೊಟ್ಟನ ತಪ್ಪು ತಿಳಿದಿರ್ಬೇಕ. ನಮ್ MLA MP ಮಿನಿಸ್ಟರ್ ಕೊಟ್ಟನ ತಪ್ಪು ತಿಳಿದಿರ್ಬೇಕು. ನಮ್ಮ ರೊಕ್ಕದ ಈಗ ಯುವಕರದಾರ ಫೀ ತುಂಬ್ತೀರಿ ಅಲ್ಲಿ ಹೋಗ್ತೈತಿ, ಬುಕ್ ತರ್ತೀರಿ ಅದಕ್ಕೆ ಹೋಗ್ತೈತಿ, ಪೆಟ್ರೋಲ್ ಹಾಕ್ತೀರಿ ಟ್ಯಾಕ್ಸ್ ಹೋಗ್ತೈತಿ. ನಿಮ್ಮ ರೊಕ್ಕ ನಿಮಗ ಹೊಳ್ಳಿ ಬರಾಕತ್ತೈತಿ. ಇಲ್ಲಿ ಬಾಳ ಮಂದಿ ತಾಯಿನಕ್ಕಿಂತ ಗಂಡ್ಮಕ್ಳು ನಮ್ ಕಂಪ್ನಿ ಈಗ ಸತ್ತಪ್ಪನ ಹತ್ತನಿಯಿಂದ ಬೆಳಗಾವ್ ಮಠ ಪಾದಯಾತ್ರೆ ಮಾಡ್ಬೇಕಂತ ಮಾಡಿ ಎದಕ್ಕಂತ ಹೇಳ ಸಾರಾಯಿ ಸಂಪೂರ್ಣ ಬಂದ್ ಆಗ್ಬೇಕು ಕರ್ನಾಟಕದಾಗ ಅಂತ ಹೇಳಿ ಸುಂದರ ಸರಿ ಐತಿಲ್ಲ. ಕೈ ಎತ್ತರ ನೋಡೋಣ ಯಾರ್ಯಾರು ಬರ್ತೀರಿ. ಕೆಲವು ಮಂದಿ ಎತ್ತವರ ಈ ಕಡೆ ಎಲ್ಲ ನಮ್ಮ ಮನೇಲಿ ಐತದ ಇದು. ನಿಜವಾಗ್ಲೂ ರೈತ ಸಂಘ ತಾಕತ್ ಐತಪ್ಪ ಇವಾಗ. ಬಂದಾಗ್ಬೇಕು. ಯಾಕೆ ಬಂದಾಗ್ಬೇಕಂತಂದ್ರ ಯಾವ್ಯಾವ ಹಳ್ಳಿಗೆ ಹೋದಾಗ 13, 12, 10 ವರ್ಷ ಹುಡುಗರು ಸೆರೆ ಕೂಡ ಜೀವನ ಹಾಳು ಮಾಡ್ಕೊಳಿಕತ್ತಾವ. ತಂದೆ ತಾಯಿ ದುಡಿದು ಪರಿಶ್ರಮ ಪಟ್ಟು 9 ತಿಂಗಳ ತಾಯಿ ಗರ್ಭ ಇಟ್ಕೊಂಡು ಬೆಳೆಸಿದ ಮಗ ಕಣ್ಣು ಮುಂದೆ ಸೆರೆ ಕುಡಿದು ಸತ್ರ ತಾಯಿಗೆ ಎಷ್ಟು ನೋವಾಗ್ತಿರ್ಬೇಕು, ತಂದೆಗೆ ಎಷ್ಟು ನೋವಾಗ್ತಿರ್ಬೇಕು. ಯಾವುದೋ ರಾಜಕಾರಣಿ ಸಲುವಾಗಿ MLA MP ಆಗೋ ಸಲುವಾಗಿ ಸೆರೆ ಕುಡಿಸಿ ಜನರ ಜೀವನ ಹಾಳು ಮಾಡೋದಲ್ಲ, ಭವ್ಯ ಭಾರತವನ್ನು ಹಾಳು ಮಾಡ್ಲಿಕ್ಕತ್ತಾರ ಇವರೆಲ್ಲರೂ ಕೂಡಿ. ಶರೀರದ ಬಾಟ್ಲಿ ಕೊಡಕ್ ಬಂದ್ರ ಒಗದು ಬಿಡ್ರಿ. ಆ ಕಡೆ ಒಂದ್ ಕಡೆ ರೊಕ್ಕ ಕೊಡಕ್ ಬಂದ್ರ ಬೀಸ್ ಒಗದು ಬಿಡ್ರಿ. ನಿನ್ನ ಛಲ ಅಲ್ಲ, ನಮ್ಮ ಕೂಲಿ ಕೆಲಸ ಮಾಡೋ ಸಲ ನೀನ್ ಆರಿಸಿ ಕಳ್ಸಾಕತ್ತೀವಿ. 5 ವರ್ಷ ನಾವ್ ಹೇಳ್ದಂಗೆ ಕೇಳಂಗಿದ್ರೆ ನಮ್ಮ ಊರಾಗ ಬಾ ಇಲ್ಲಾರ ಬರ್ಬೇಡ ಅಂತ ಹೇಳ್ರಿ. ಅವಂಗ ಯಾವನೇ ಇರಲ್ಲ, ನಮ್ಮ ಕೆಲಸ ಮಾಡ್ಬೇಕು. ರೈತ ಸಂಘ ತಾಕತ್ ಹೆಂಗಂದ್ರ 1987 ನಾವು ಮುಂದೆ ಭಾಗದವರು
ನೀರಾವರಿ ಸಲುವಾಗಿ 13.5 TMC ನೀರಿನ ಸಲುವಾಗಿ 7.6 TMC ಕುಡಿಯುವ ನೀರಿನ ಸಲುವಾಗಿ ಹೋರಾಟ ನಡೆದಿದೆ. ಗುಂಡೂರಾವ್ ಸರ್ಕಾರ ಇಬ್ಬರು ರೈತ ಹೋರಾಟಗಾರ ಮ್ಯಾಗ ಗೋಲಿಬಾರ್ ಮಾಡಿ ರೈತರನ್ನು ಕೊಂದದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದ ಕಡೆ ಕೊಟ್ಟ ಕೈ ಮ್ಯಾಗೆ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡುರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಸರ್ಕಾರ ಬಿದ್ದು ಇಂಥ ತಾಕತ್ತಿದ್ದು ಗುರುರಾಪುರದೊಳಗೆ ಯಾವ MLA MP ಮಿನಿಸ್ಟರ್ ಮನಿ ನಾವು ಕಾಲಿಲ್ಲ. ಬರೇ ಸಾದಾ ಕಬ್ಬಿರು ಟ್ರ್ಯಾಕ್ಟರ್ ಡಬ್ಬಿ ಕೂತಿದ್ದೇವೆ. ಯಾವಾಗ ಬರ್ಲಿ ಯಾವಾಗ ಬರ್ಲಿ ಅವ್ರು ನಮ್ಮ ಟೈಮ್ ತಗೊಂಡ್ರ ಅಪಾಯಿಂಟ್ಮೆಂಟ್. ಇದ್ರೊಳಗೆ ಅಂತ ತಾಕತ್ತೈತಿ. ಯಾಕೆ ಅವ್ರ ಮನಿ ಕಾಯ್ತೀರಿ ನೀವೆಲ್ಲ? ಗಟ್ಟಿ ಆಗ್ರಿ. ನೀವ್ ಹೇಳಿದ್ರಲ್ಲ FRP ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಹೋಗೋರು ನೀವು ಒಂದ್ 20 ಜನ. ರಿಕವರಿ 9.25 ಆಗ್ಬೇಕಾದ್ರ ಇತನಾಳ 60% ತಗೋಬೇಕು. ಗುಜರಾತ್ ಒಳಗೆ ಫ್ಯಾಕ್ಟರಿ ಕಡಿಮೆ ಅದಾವ, ಅಲ್ಲಿ ಹಂಗೈತಲ್ಲ ಹಂಗ ನಮ್ದು ಕರ್ನಾಟಕ ತಗೋಬೇಕು. ಕಬ್ಬಿಗೆ 5,000 ಆಗೋ ಮಟ್ಟ ಯಾವ ವ್ಯಕ್ತಿನೂ ನಾವು ಬಿಡಂಗೇ ಇಲ್ಲ. ನಮ್ಮದು ಗಟ್ಟಿ ಹೋರಾಟನ ಐತಿ. ಮತ್ತೆಲ್ಲ ರಾಜಕಾರಣಿಗೆ ಹೇಳ್ತೀನಿ, ನಾವೇನ್ MLA ಆಗಂಗಿಲ್ಲ, MP ಆಗಂಗಿಲ್ಲ, ಎಲೆಕ್ಷನ್ ನಿಲ್ಲಂಗಿಲ್ಲ. ಯಾಕಂದ್ರೆ ಎಲೆಕ್ಷನ್ ನಿಲ್ಬೇಕಾದ್ರೆ ಸುಳ್ಳು ಹೇಳ್ಬೇಕ, ತೊಡಗು ಮಾಡ್ಬೇಕು, ಕಮಿಷನ್ ತಗೋಬೇಕು, ಅನ್ಯಾಯ ಮಾಡ್ಬೇಕು. ನಮ್ಗೆ ಹೇಳಕ್ ಕೊಡುದಿಲ್ಲ. ಹೆಂಗ ರಾಜಕಾರಣ ಮಾಡೋದ್ರೆ ಶಿವಣ್ಣ ಸರ್, ನಾವ್ ಹೆಣದ ಮುಂದೆ ಕೂತ್ರು ಹೆಣದ ಮುಂದೆ ಅದಿರಪ್ಪ 10 ನಿಮಿಷ ಬಿಟ್ಟು ಬರ್ತಂತ ಹೇಳ್ತೀವಿ ನಾವು. ಈಗ ಎಲ್ಲಿ ಯಾರು ಬೇಕಾದವ್ರು ಫೋನ್ ಹಚ್ಚಿರಿ, ಬಿಜೂರ್ ಕಾಕನ್ ಬಾಜುಕಿನ ಸುಗಂಧ ಕೂತು ಅಂತ ಹೇಳ್ತೀವಿ. ಬಿಜಾಪುರದಾಗಿದ್ದು ಬೆಂಗಳೂರಿಂದ ಈ ಕಡೆ ಬೆಳಗಾವಿ ಹೇಳಂಗಿಲ್ಲ ನಾವು. ಹಾಗೆಲ್ಲ ಹೇಳ್ಬೇಕಾಗ್ತದೆ. ರಾಜಕಾರಣ ಮಾಡಿದ್ರ ನಮಗ್ ಬರಂಗಿಲ್ಲ, ಮತ್ತವ್ರ ಬೋರ್ಡ್ ಮರ್ಯಾಕ್ ಬರಂಗಿಲ್ಲ, ಮತ್ತವ್ರ ಮನೆ ಹಾಳು ಮಾಡಕ್ ಬರಂಗಿಲ್ಲ, ಕಮಿಷನ್ ತಿನ್ನಕ್ ಬರಂಗಿಲ್ಲ. ಮತ್ತೆ ಹೆಂಗ್ ರಾಜಕಾರಣ ಮಾಡ್ಲಿಕ್ಕೆ ಬರ್ತದ? ನಮ್ ಕೈ ಮೈಕ್ ಕೊಟ್ರ ಎಲ್ಲಾರು ಬೇಕೋತ್ ಬಿದ್ದು ಬಿಡೋರು. ನಾವ್ ಹೆಂಗ್ MLA ಆಗ್ತೀವಿ? ಒಟ್ಟ ಈ ಭಾಗದ 4-5 ಜಿಲ್ಲಾದಾಗ ಮನೆಗೆ ಈಟ್ ಹತ್ತುವ ಸ್ವಾಮಿ ಎಲ್ಲಿ ಹೋಗ್ತಾನೋ ಯಾರು ಎಲೆಕ್ಷನ್ ಮಾಡ ಯಾರ ಮನ್ಕೋ ಊಟ ಮಾಡು. ಇಲ್ಲಿ ಏನ ಚೆನ್ನಾಗಿರೋ ಮಡ್ಸಿದ ಇಲ್ಲಿ ಅದ, ಇಲ್ಲಿ ಮಾಡ್ಕೊಂಡು ಹೋಗು. ನಮ್ಮಲ್ಲಿ ಚಿಂತಿಲ್ಲ, ಆರಾಮ್ರಿ. ಯಾರೇ ಚಾ ಕುಡಿಸ್ತಾರ, ಯಾರು ಊಟ ಮಾಡಿಸ್ತಾರ, ಡೀಸೆಲ್ ರೊಕ್ಕ ಹಾಕ್ತಾರ. ಮನೆಯಲ್ಲಿ ಸವದತ್ತಿ ತಾಲೂಕು ಹಳ್ಳಿ ಹೋಗಿನ ಕಚ್ಚಾರೋಣ ಗಾಡಿ ಪಂಚರ್ ಆತ್ರ ಸದಪ್ಪನ ಜಾಕ್ ತೆಗಿರೋ ತಮ್ಮ 50 MLA ಒಂದು ತಾಲೂಕಿಗೆ ಸೀಮಿತ. ಲಕ್ಷಾಂತರ ಮಂದಿ ನಮ್ಮನ್ನ ಕಾಯ್ಲಿಕ್ಕತ್ತಾರ ಇವತ್ತು. ಇದು ರೈತ ಸಂಘ ತಾಕತ್ತೈತಿ. ನಾ ಯಾಕಿಂತ ರೋಷವಾಗಿ ನಿಮಗೆ ಹೇಳಾಕತ್ತೀನಿ ಅಂದ್ರ, ನೀವು ಮತ ಹಾಕಿ ನೀವು ಆರಿಸಿಕೊಟ್ಟಿರ್ತಕ್ಕಂತ ನಿಮ್ಮ ಕೂಲಿ ಆಳು 5 ವರ್ಷ ನೀವು ಹೇಳ್ದಂಗೆ ಕೇಳಬೇಕು. ಅಧಿಕಾರಿಗಳೆಲ್ಲ ಪಗಾರ ಕೊಟ್ಟಿವಿ, ಬಟ್ಟೆ ಕೊಟ್ಟಿವಿ. ಅವ್ರ ಮನೆಯಾಗ ಊಟ ಮಾಡಕತ್ತಾರ, ನಾವು ಕೊಟ್ಟು ಕೂಲಿ ಅದ ನಮ್ಮ ಪರಿಶ್ರಮ, ನಾವು ಮಾಡಕ್. ಇವರೆಲ್ಲರೂ ಕೂಲಿ ಆಳು ಇವರೆಲ್ಲ. ಇದನ್ನ ನಾವು ತಿಳ್ಕೋಬೇಕು ಮೊದಲು. ಹಾ ಅಮ್ಮ 2,500 ವರ್ಷ ತಗೋರಿ, ಅವ್ರೇನು ಅವ್ರ ಮನೇಲಿ ಕೊಡಂಗಿಲ್ಲ. ಆದ್ರೆ 1500 ತಗೋಬೇಕು. ಅದ್ರ ಒಂದ್ 500 ರೂಪಾಯಿ ನಡಬಾರಕ್ಕೆ ನನಗ್ ಕೊಟ್ಟೆ ಅಂತ ತಿಳ್ಕೊಂಡು ತಗಲಿಡ್ರಿ. ಅವ್ ಬಂದಾಗ ಮಾತ್ರ 2 ಟೋಲೆಟ್ ಹೊರಗೆ ಹಾಕ್ರಿ. ಅವ್ ಕರೆಕ್ಟ್ ಬರ್ಬೇಕು. ರಾತ್ರಿ 1-1:30ಗೆ ಬರ್ತಾರೆ. ಮತ್ತು ನಾವು 2-3 ಸಲ ನೋಡಿ 1-1:30ಗೆ ಬರ್ತಾರೆ ಅವರು. ಹೆಂಗ ಬಂದಾರ? ಹಾ ಅಮ್ಮ ನಿಮ್ಗೆ ಗೊತ್ತು, ಕರೆಕ್ಟ್ ಮಾತಾಡ ಅಮ್ಮ, ಎಲ್ಲ ಗೊತ್ತಾರೆ. ಈ ಸರಿ ತಗೋಬೇಡಮ್ಮ, ನನಗ ಗಾಡಿ ಡೀಸೆಲ್ ಕೊಟ್ಟಿನಿ ತಂದು ಕೊಟ್ಟು ಬಿಡಮ್ಮ, 500 ಕೊಡುವ ಮಾತ್ರ ಚಂದ ಹೇಳು. ನಿನ್ ಹೆಂಡತಿ ಮಕ್ಕಳ ನಾ ದುಡ್ದು ರೊಕ್ಕ ಐತಿ, ಊಟ ಮಾಡಿ ಹಾಕಿಗೆ ಹತ್ತಿದ, ನಿನ್ ರೊಕ್ಕ ನನಗೆ ಹತ್ತಂಗಿಲ್ಲ, ನಮ್ಮ ಮನೆಗೆ ಬರ್ಬೇಡ. ಇಷ್ಟ ಹೇಳ್ಬಿಡಮ್ಮ, ಸಾಕು. ನಾವ್ ಎಂದೂ ಹೊರಗೆ ಮಾಡಿ ಹತ್ತಂಗೆ ಹೇಳ್ಸಪ್ಪ. ಯಾಕ್ರಿ ಸಾಕ್ ಬಿಡ್ಲೆ. ಏನೊಂದೇನು ಏನೇನು ಕೊಟ್ಟಾರಲ್ಲ, ಅಷ್ಟು ಮುಗಿತಲ್ಲ. ರೈತ ಸಂಘದವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಇನ್ನು ಮ್ಯಾಗ ಇಲ್ಲಿ ಸವದತ್ತಿ ಯಲ್ಲಮ್ಮ ಸಿದ್ದಾರೂಢ ಜಾತ್ರೆ ನೀವೆಲ್ಲ ನೋಡಿರ್ಲಿಲ್ಲ. ತೇರ್ ಎಳಿತಿರ್ತದ, ಲಕ್ಷಗಟ್ಟಲೆ ಮಂದಿ ಇರ್ತೀವಿ ಅಲ್ಲಿ. ನಮ್ಮೂರವ ನಿಮ್ಮೂರವ ಪರಿಚಯ ಇರಲ್ಲ, ಸೊಗಲ್ಲ ಒಬ್ಬಿರ್ತಾನ ಅಲ್ಲಿ. ನಮ್ಮ ಮುಖಾಷ್ಟ ಪರಿಚಯ ಇರ್ತದೆ, ದೂರ ನಿಂತಿರ್ತಾನೆ. ಹೆಂಗ್ ಕೈ ಮಾಡ್ತೀವವ? ನಮ್ಮೂರು ಸೊಗಲ್ಲ ಇಲ್ಲಿ ಕೈ ಮಾಡ್ತೀವಿ, ಅವನ ಇಲ್ಲಿ ಕೈ ಮಾಡ್ತಾನ. ಅವನ ಶಬ್ದ ನನಗ್ ಕೇಳ್ಸಂಗಿಲ್ಲ, ನಾವು ಕೇಳ್ಸಂಗಿಲ್ಲ. ಹೆಂಗ ಭಾವ ಆಕೈತಲ್ಲ ಹಂಗಿನ ಮ್ಯಾಗ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಕರ್ನಾಟಕದ ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕ್, ಎಲ್ಲಾ ಹಳ್ಳಿಯವರು ರೈತ ಸಂಘ ಟವಲ್ ಹಾಕೊಂಡು ಎದುರಿಗೆ ಬಂದ್ರೆ ಇವ್ ನಮ್ಮ ಸಂಘಟನೆ ಒಂದು ಅಭಿಮಾನ ಒಪ್ಕೊಡ್ರಿ. ನಂಜುಂಡಸ್ವಾಮಿ ಅವ್ರು ಮತ್ತೆ ಬಿಟ್ಟು ಬಂದಾಗ ಸರ್ಕಾರ ನಾವು ಇದ್ದಲ್ಲೇ ಬರ್ತೀವಿ. ಗಟ್ಟಿ ಬಹಳ ಮಂದಿ ಕೆಲಸಕ್ಕೆ ನೋಡ್ತಾ ಇರ್ತಾವೆಲ್ಲ. ಒಂದು ಸಣ್ಣ ಮಾತು ಹೇಳ್ತೀನಿ,
ಬಿಜೂರ್ ಕಾಕಾರ ಇದ್ರಾಗ ಬಹಳ ಅರ್ಥ. ಒಬ್ಬ ಬಹಳ ದೊಡ್ಡ ರಾಜ ಇದ್ದ. ಸಿಂಹಾಸನ ಬಿಟ್ಟು ಕೊಡ್ತೀನಿ, ಓಟಲ್ ಸ್ಪರ್ಧೆ ಇಟ್ಟವ್, ಸಗಲ್ ಹೊರಗೆಲ್ಲ ಹಾಸಿ ಬರ್ರಿ ಅಂತ ಹೇಳಿ ಕತ್ತಿಗೆ ನಾಯಿಗೆ ಇಟ್ಟ. ಕತ್ತಿ ಅಂತೂ ನಾಯಿ ಸ್ಪೀಡ್ ಓಡ್ತದ್ರಿ, ನನಗೆ ಓಡಕ್ ಆಗುದಿಲ್ಲ, ನಾವ್ ಅಲ್ಲಿ ಅಂತದ್ ತಿಳಿದ್ರು ನಾಯಿ ಬರೋದ್ರ ನೀನು ಬರಬಹುದ ಹೋಗಂತ ಎರಡು ತುರ್ರು ಬಿಟ್ಟ. ಎಲ್ಲಾ ಓಣ್ಯಾಗ ಹಾಸಿ ಲಾಸ್ಟ್ ಇಲ್ಲಿ ಮಠದ ಮುಂದೆ ಕುರ್ಚಿ ಹಾಕಿದವ್ ರಾಜ. ಯಾರು ಬಂದ್ಕೊಂಡಿರ್ತೀರಿ ಬಂಗಾರ ಕುರ್ಚಿ ಅರಮನೆ ಎಲ್ಲಾ ನಿಮಗ ಅಂತ ಹೇಳಿದ್ದ. ಕತ್ತಿ ಬಂದ ಕುರ್ಚಿ ಕೂತ 3 ತಾಸಿಗೆ ನಾಯಿ ಬಂತ. ಸದ್ಯಪ್ಪನ ಅರ್ಥ ಐತೆ. ಅವಾಗ ರಾಜ ಅಂದ, ನೀನ ಗೆಲ್ತೆ ಅಂತ ಆಸೆ ಇಟ್ಕೊಂಡು ನಾ ಇಟ್ಟಿನ ಸ್ಪರ್ಧೆ, ಕತ್ತಿ ಬಂದ್ 3 ತಾಸು ಕೂತ್ ಒಳಗ್ ಬಂದೆಲ್ಲೋ. ಅವಾಗ ನಾ ಹೇಳಿದ್, ಕತ್ತಿಗೆ ಸಂಬಂಧಿಕರು ಕಡಿಬ್ರಿಯಪ್ಪ, ಓಣ್ಯಾಗ ಹಾದವರೆಗೆ ಯಾರು ಆಟ ಆಗಂಗಿಲ್ಲ. ಕತ್ತಿ ಬಂದ್ ಹೊಡೆದ ಮತ್ತೆ ಓಡ್ಸತ್ತಾರ, ಆದ್ರೆ ಆಟ ಆಗೋದಿಲ್ಲ. ನಮಗ ಸಂಬಂಧಿಕರು ಬಾಳ ಆಗ್ತದ ನಾಯಿ. ಆ ಮ್ಯಾಗಿನ ಓಣ್ಯಾಗ ಬಂದ್ರಿ 8 ನಾಯಿ ನಮ್ಮ ಓಣ್ಯಾಗ ಯಾಕೆ ಬಂದ್ ನನ್ನ ಕಡೆ ಕತ್ತರಿ ಮುಂದೆ ಬಿಡ್ಲಿಲ್ಲ. ಈಗ ಎಲ್ಲಾ ಓಣ್ಯಾಗ ನಮ್ ಸಂಬಂಧಿಕ ಅಡ್ಡ ಹಾಕಿ 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 ನಾ ಇಲ್ಲಿ ಬರಾಕ್ 3 ತಾಸು ಆತ್ರಿ. ಮತ್ ನಾ ಹೆಂಗ್ ಗೆಲ್ಲಾಕ ಸಾಧ್ಯ? ಅರ್ಥ ಆತ? ಹಾ, ಯಾಕೆ ರೈತಂಗ್ ಒಕ್ಕಟ್ಟ ಆಗೋತಾರ ಹಿಂಗಾಗೈತಿ. ಸಂಬಂಧಿಕರು ಬಹಳ ಮಂದಿ ಅದಾರ. ಅದ ನಮ್ ಚುನಾವ್ ಮನೆ ಏನೋ ಒಪ್ಕೊಂಡೇ ಇಲ್ರಿ. ಯಾರು ಪಾಪ ರಾಜ್ಯಾಧ್ಯಕ್ಷ ನಾವ್ ಹೇಳ್ದಂಗ ಒಂದೈದು ಗುರುಗಳು ಏನ್ ಹೇಳ್ಯಾರ, ಜನ ಕೇಳೈತಿ, ಜನ ಹೇಳಿದ ಗುರುಗಳು ಕೇಳ್ಯಾರು. 300 ರೂಪಾಯಿ ಚುನಾವ್ ಒಪ್ಕೊಂಡ ಅವ್ ಒಬ್ಬರಿಂದ ಪುಣ್ಯಾತ್ಮರ ರೈತ ಸಂಘದವ್ರು ಈಗ ಅಸೂಯೆ ಪಟ್ 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 ರೈತ ಸಂಘ ಹಾಳು ಮಾಡಿಟ್ಟಿ ರಾಜ್ಯದಾಗ. ಇಂತ ಹಿರಿಯರ ಮಾರ್ಗದರ್ಶನ ಕೇಳಿ ಸ್ವಲ್ಪ ಏನ್ ನಡೆದೈತಿ ರಾಜ್ಯದಾಗ. 300 ರೂಪಾಯಿ ನಾವ್ ಒಪ್ಪಿಲ್ಲ, ಟಿವಿಯಾಗ ಬಂತು, ಜನ ಗುಲಾಲ್ ಹಾರಿಸಿ ಹಿಡಿತು, ಅವರು ಒಪ್ಕೊಂಡಾರ. ನಾವ್ 500 ಕೇಳೋದು, ಇನ್ನ 2 ದಿನ ಕುಂಡ್ರಿದ್ವಿ. ನಾವ ಬಿಡಿಸಿದವ್ರು ನೀವ ಅದಿರಿ, ನಿಮ್ಯಾಗ ತಪ್ಪಾಕೋಬೇಕು, ನಮ್ಯಾಗ ಹಾಕಿರಿ ಯಾಕ್ರಿ? ನಾವ್ ಇನ್ನ 3 ತಿಂಗಳು ಅವ್ರು ಕುಂಡ್ರಿದ್ವಿ. ನಮ್ದೇನ್ ಹೆಂಡ್ರ ಮಕ್ಕಳಿಂದ ಏನೈತಿ ನಮ್ದು ಬೇಕಿಲ್ಲ ಏನಿಲ್ಲ. ಯಾಕ್ರಿ? ನೀವು ಫಸ್ಟ್ ಕ್ಲಾಸ್ ಅಡಿಗೆ ಮಾಡಿರಿ, ಒಂದು ಊಟ ಮಾಡ್ತಿದ್ವಿ, ಬಿಸಿನೀರು ಕುಡ್ಕೋತ ಆರಾಮ್ ಕೂತಿದ್ವಿ ಡಬ್ಬಿ ಮ್ಯಾಗ. ನಿಮ್ಗೆ 500 ಕೊಟ್ರೆ ಇನ್ನಾಟಿ ನಡೆಸ್ತಿದ್ರಿ. ನೀವ್ ಒಂದು ಬಹಳ ಸನ್ಮಾನ ಮಾಡ್ಕೊಂಡ್ ತಿರ್ಗಾಡಕತ್ತಿರ. ಯಾರೇ ರೊಕ್ಕ ಕೊಟ್ಟು ಕೋಳಿ ಕೊಟ್ಟು ದಕ್ಷಿಣ ಕೊಟ್ಟು ಸನ್ಮಾನ ಮಾಡ್ಕೊಳಕತ್ತಿಲ್ಲ. ಅವರ ಹಳ್ಳ್ಯಾಗ ಕರೆಸ್ತಾರ, ಹೂ ಹಾಕ್ತಾರ, ಮತ್ತ ದಕ್ಷಿಣ ಮಾಡಿ ರೊಕ್ಕ ಕೊಡಕತ್ತಾರ. ಮಂದಿ 1 ಊರಾಗ 1 ಲಕ್ಷ ಕೊಟ್ಟಾರ, ಒಂದ್ ಕಡೆ 25,000 ಕೊಟ್ಟಾರ ನನಗ, ಒಂದ್ ಕಡೆ 11,000 ದಿನ ಐತಾರ. ರೊಕ್ಕ ಜಾಸ್ತಿ ಐತಿ ಈಗ. ಎಲ್ಲಾ ಸಾಮೂಹಿಕ ಬ್ರ್ಯಾಂಡ್ ನಾವ ಈಗ ಎಲ್ಲ ಊರಾಗ್ರಿ. ಮೊನ್ನೆ 1 ಊರಾಗ 8 ಕ್ವಿಂಟಲ್ ಹೂ ಹಾರಿಸಿದ್ರು, ಒಳಗ ಇರಿವು ಕಡಿಯಾಕತ್ತಾರ. ಅಂದ್ರ ನಾ ಹೇಳು ಮಾತಿನ ಅರ್ಥ, ರೈತ ಒಕ್ಕಟ್ಟಾದ್ರೆ ಯಾವ ರಾಜಕಾರಣಿನೂ ನಮ್ಮ ಮುಂದಲ್ಲ. ಹಳ್ಳಿ ಹೋದ್ರೆ ಪಕ್ಷಾತೀತ, ಧರ್ಮಾತೀತ, ಜಾತ್ಯಾತೀತವಾಗಿ ಒಕ್ಕಟ್ಟಾಗಿ ನಮ್ಮ ಸಲುವಾಗಿ ದುಡಿಯಾಕತ್ತಾರ ಅಂತ ಅಭಿಮಾನಿ ಸನ್ಮಾನ ಮಾಡ್ಲಿಕ್ಕತ್ತಾರ. ಹಿರಿಯರ ನನಗೆ ಸಿಟ್ಟಿ ಬಂದ್ರೆ ಚುನಾವ್ ಯಾಕೆ ಬರ್ಲಿಲ್ಲ ಅಂತ ಹೇಳಿ ಸಿಟ್ಟಿನೊಳಗ ಅರ್ಥ ಐತಿ. ನಮ್ಮ ಮನುಷ್ಯ ನಾವು ಗೌರವ ಕೊಡ್ಬೇಕಂತ ಅಭಿಮಾನ ಇಲ್ಲ. ಹಿಂಗ ಅಭಿಮಾನ ಬರ್ಲಿಕ್ಕತ್ತದ ಹಳ್ಳಿ ಹಳ್ಳಿಯಾಗ. ಇದು ನಿಜವಾಗ್ಲೂ ರೈತ ಸಂಘ ತಾಕತ್ತಿ. ಅದಕ್ಕ ತಮಗೂ ಕೂಡ ನಾನು ವಿನಂತಿ ಮಾಡಿಕೊಡ್ತೀವಿ. ಮನೆಗೆ ಬಂದಿರ್ತಾರೆ ಯಾರು ದೊಡ್ಡವ್ರು ಬಂದ್ಕೊಳ್ಳಿ ಪರಿಚಯ ಮಾಡಿಸ್ತೇವೆ. ನೀವೆಲ್ಲ 4 ಮಂದಿ ಮಕ್ಕಳು ಇರ್ತಾವ. ಏನಂತೀರಿ? ಒಬ್ಬ ಡಾಕ್ಟರ್ ಅದನ್ರಿ, ಒಬ್ಬ ಪೊಲೀಸ್ ಆಗ್ಯಾನ್ರಿ, ಒಬ್ಬ ಮಿಲಿಟರಿ ಹೋಗ್ಯಾನ್ರಿ, ಹೊಲ್ದಾಗ ಕೆಲಸ ಮಾಡೋ ಅದನ್ ಬಿಡ್ರಿ ಅಂತೀವಿ. ಹಂಗನ್ನ ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಹೊಲದಾಗ ದುಡದ ಜಗತ್ತ ಜೀವಂತ ಇಟ್ಟಿರ್ತಕ್ಕಂಥ ರೈತ ನನ್ನ ಮಗ ಅದಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಯಾಕೆ ಸತ್ಯಪ್ಪನ ಎಲ್ಲರಿಗೂ ಯುವಕರಿಗೆ ಟವಲ್ ಹಾಕ್ರಿ ಅಂತಾರಂದ್ರ ಇನ್ ಹಾಕನ್ನೋ ಅವಶ್ಯಕತೆನೇ ಇಲ್ಲ. ಗುರ್ಲಾಪುರ ವೇದಿಕೆ ಹೆಂಗಾಗಿತ್ತಂದ್ರೆ ಬೆಳಗಾವಿ ಕರ್ನಾಟಕ ರಾಜ್ಯೋತ್ಸವ ಡಿಜೆ ಹಚ್ಚಿ ಕುಡಿಯಾಕ ಕಾಲೇಜ್ ಹುಡುಗರು ಹೋಗ್ತಾ ಇದ್ರು. ಈ ಸಾರಿ ಹೋಗ್ಲಿಲ್ಲ. ಎಲ್ಲಿ ಬಂದ್ರಂದ್ರ ಗುರ್ಲಾಪುರ ಕ್ರಾಸ್ ರೈತ ರಾಜ್ಯೋತ್ಸವ ನಡೆದೈತೆ, ಅಲ್ಲಿ ಹೋಗಿ ನಡಿ ಅಂತ ಎಲ್ಲಾ ಯುವಕರು ಇಲ್ಲಿ ಗುರ್ಲಾಪುರಿಗೆ ಬಂದಾರ. ಅದಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇವ್ಯಾವ ರಾಜಕಾರಣಿಗಳು ನಮಗೆ ಸವಲತ್ತು ಕೊಡಂಗಿಲ್ಲ. ನಮ್ಮ ಏನು ಬೇಡಿಕೆಗಳು ಈಡೇರಿಸಂಗಿಲ್ಲ. ಹೋರಾಟದ ಮುಖಾಂತರ ನಾವು ಕಸ್ಕೋಬೇಕಾಗಿದೆ. ಬಹಳ ಅಧಿಕಾರಿ ನಮ್ಮ ಜೊತೆ ಚಲೋ ಅದ ನಮಗೆ ಮುಂಜಾನೆ ಟ್ರಾನ್ಸ್ಫರ್. ಈ ರಾಜಕಾರಣ ಯಾಕೆ ತ್ರಾಸ ಆಗ್ಲಿಕ್ಕತ್ತದ? ಏನ್ ಮಾಡವ್ರಿ? ಚಿಕ್ಕೋಡಿ ಕೇಸ್ ಹಾಕ್ಯಾವ. ನನ್ನ ಮ್ಯಾಗ ಒಂದು ಇಲ್ಲ ಇತ್ತು ಅಂದ್ರೆ ಇರ್ಲಿ. ನಾ ಹೇಳಕ್ಕಾರ ಬೇಕಲ್ಲ ಒಂದು ಕೇಸ್ ಮಾಡ್ಯಾರ ಅಂತ ಹೇಳಿ. ಕರೆ ಕೇಸ್ ಮಾಡಿದ ಮಗ ಎಂದೂ ಆರಿಸ್ಬಾರ್ದು. ಯಾಕೆ ಕೆಟ್ಟಬಾರದು?
ಯಾವ ಮೋಸ್ಟ್ಲಿ ಕೇಸ್ ಮಾಡಿಲ್ಲ ಅವ್ ಎಂದೂ ಆರಿಸ್ಕೊಡುದಿಲ್ಲ. ಅವು ಕಾಯಂ ಭಜನ್ ಹಾಕಿರ್ತಾರ, ಲಕ್ಷ ಇರ್ತಾರೆ. ಯಾರನ್ನ ಕೇಳಕ್ ಬೇಕಾದ್ರೆ ಲಕ್ಷ ಬರೋದು ತಿನ್ನ ಸುತ್ತಪ್ಪಣ್ಣ ಹೆಂಗ್ರಿ ಕುಮಾರಣ್ಣ. ಹಾ, ಹಿರಿಯರದಾರ ಇಲ್ಲಿ ತಾಯಿದ ಸೇರಿ ಬಹಳ ಖುಷಿ ಅನಿಸ್ತದ. ಇಲ್ಲಿ ಒಂದು ಕೊಟ್ಟ ದೇವಲಾಪುರ್ 26ನೇ ತಾರೀಕು ಬೆಳಿಗ್ಗೆ ಸತ್ಯಪ್ಪನ ನಾವು ಕೂಡ ಡಿಸಿಯವರಿಗೆ ಭೇಟಿಯಾಗಿ ಇದನ್ನ ಪರಿಹಾರ ಮಾಡಿಸ್ಬಿಡೋದು. ಏನಿದ್ರು ಮಾಡೋದು ನಿಮ್ ಸಲುವಾಗಿ ಅದ. ಸಂಗೀತಗಾರದೊಂದು ಏನಂತಂದ್ರೆ ನನಗೆ ಹಾಡಕ್ ಬರಂಗಿದ್ರ ಬಬ್ನೂರ್ ಮದ್ದೂರ್ ಮನೆ ಯಾರ ಕೊಟ್ಟಾರ, ಇದು ಕೊಟ್ಟಾರ ಬಬ್ನೂರ್ ಮದ್ದೂರ್ ನಮ್ಮ ಹೌದು ಏನು ಮನೆ ಕೊಟ್ಟಾರ ಬಬ್ನೂರ್ ಮದ್ದೂರ್ ನಮ್ಮ ಹೆಚ್ಚಿಗೆ ಸಂಪ್ರದಾಯ ತೋರ್ ಮನೆ ಮಾಡೋ ಮಾಡಿ. ಹಾ, ನಾನ್ ನೀವು ಬಂದ್ಕೊಳ್ಳಿ ನನಗ್ ಡೌಟ್ ಬಂದು ಹಾಡಂತಾರ ಅಂತ ಹೇಳಿ ಇರ್ಲಿ. ಯಾಕೆ ಹಿಂಗ್ ಮಾತಾಡಿ ಅಂದ್ರೆ ಬೆಳಗ್ಗೆಯಿಂದ ತಾವೆಲ್ಲ ಕೊಟ್ಟಿರಿ, ಬರೀ ರೈತ ಸಂಘ TC ನಿಮಗೂ ಬೇಸರ ಆಗಬಾರ್ದು ಅಂತೇಳಿ ಸ್ವಲ್ಪ ಹಾಸ್ಯದ ಮೂಲಕ ನಮ್ಮ ಸಂಘಟನೆ ಬಗ್ಗೆ ತಿಳಿಸೀನಿ. ನೀವೆಲ್ಲ ತಾಯಂದ್ರ ಜಾಗೃತ ಆದ್ರೆ ಏನು ಬೇಕಾದ್ ಮಾಡ್ಲಿಕ್ಕೆ ಸಾಧ್ಯ. ನೀವು ತಾಯಂದ್ರಿಗೆ ಗಟ್ಟಿಯಾಗಿ ಬಂದ್ರಿ ಅಂತಂದ್ರ ನಿಮ್ಮ ಏನ್ ಸಮಸ್ಯೆ ಇಟ್ಕೊಂಡು ಬಂದಿರಿ ಅದ್ರ ಬಗ್ಗೆ ಏರಿತೈತಿ. ನಿಮ್ಮ ನ್ಯಾಯ ಬಗ್ಗೆ ಹೇಳಿದ್ರೆ ಹಿಂದೂ ಸರಿಬೇಡ್ರಿ. ನಿಮ್ಮಂಗ ನೂರಾರು ಸಾವಿರಾರು ಜನರ ತಾಯಿಯಂದ್ರ ಕಣ್ಣೀರ್ನ ವರ್ಷಿದ್ರೆ ನಿಮ್ಮ ಅಂತಾರೆಲ್ಲ ಉದ್ಧಾರ ಇದು ಮಾಡಿ. ಆದ್ರ ನಾನು ಬಹಳ ಕೊನೆಯದಾಗಿರೋ ವಿನಂತಿ ಮಾಡ್ಕೊಳ್ತೀನಿ, ಸದ್ಯಪ್ಪನ ಇನ್ನು ಮ್ಯಾಗ ಒಂದು ಪ್ರಮಾಣ ಮಾಡಿ ನೀವೆಲ್ಲ ಸೇರಿ ಎಲ್ಲರೂ ಬಿಡಕ್ಕಾಗೋಲ್ಲ, ಅದಂತೂ ಗೊತ್ತದ. ಈ ಸಾರಾಯಿ ಬಂದ್ ಮಾಡಿದ್ರೆ ಪಾಪ ಮಾಡಿ ಎಂ ಬಿ ಪಾಟೀಲ್ ಹೇಳಿ ಅದ್ರ ಮ್ಯಾಗ ಸರ್ಕಾರ ನಡೆದತ್ರಿ ಅಂದ್ರು. ಇದ್ದದನ್ನ ಹೇಳ್ರಿ ಪಾಪ ನನ್ನ ಬೇಡಿಕೆ ಕೊಟ್ಟಿ ಅದ್ರ ಮ್ಯಾಗ ಸರ್ಕಾರ ನಡೆದತ್ ಗುರುಜಿ, ಏನೋ ಸ್ವಲ್ಪ ಮುಂದೆ ಹೋಗ್ರಿ ಅಂದ್ರು. ಆಗುದಿಲ್ಲ, ನನ್ನ ಪಾದಯಾತ್ರ ಮಾಡೋದು ಕ್ಯಾನ್ಸಲ್ ಮಾಡೀನಿ. ಅಲ್ಲಿಂದ ನಾನು ಬಿಜೂರ್ ಕಾಕ ಬಿಟ್ಟು ಅಂದ್ರೆ ಇಲ್ಲಿ 10ಕ್ಕೆ ಹೋಗ್ಬಿಡೋದು. ಅವ ನಾನು ಇಬ್ಬರ ಉಳಿತಿ, ಯಾರು ಬರಂಗಿಲ್ಲ ಗೊತ್ತದ, ಯಾರು ಬರೋದಿಲ್ಲ. 7 ಗಂಟೆ ಆದ್ರೆ ನಮ್ಮ ಮಂದಿ ಬೇರೆನಾಗಿರ್ತದ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಒಂದು ಪಾಲನೆ ಮಾಡಿ, ಇದೆಲ್ಲ ಸುಧಾರಣೆ ಮಾಡಬಹುದು. ಚುನಾವಣೆ ಬಂದಾಗ ಯಾವುದೇ ಪಕ್ಷ ಇರಲಿ, ನಾ ಯಾರ ಬಗ್ಗೆನೂ ಹೇಳಂಗಿಲ್ಲ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಮತ್ತೊಂದಿರ್ಲಿ, ಬೇಕಾದಿರ್ಲಿ, ನಿಮ್ ಮನೆಗೆ ಬಂದಾಗ ಯಾರೇ ₹1 ಕೊಡಕ್ ಹೋದ್ರು ಹೇಳಿದ್ದಲ್ಲ, ಹಂಗ ಪ್ರಯತ್ನ ಮಾಡಿ. ಸವದತ್ತಿ ಬದಲಾಗುವುದಲ್ಲ, ಬೆಳಗಾವಿ ಜಿಲ್ಲಾ ಬದಲಾಗುವುದಲ್ಲ, ಉತ್ತರ ಕರ್ನಾಟಕ ಬದಲಾಗುವುದಲ್ಲ, ಇಡೀ ಕನ್ನಡ ನಾಡಿ ಬದಲಾವಣೆ ಆಗಿ ನಮ್ಮ ರೊಕ್ಕ ಸರ್ಕಾರದಿಂದ ನಮ್ಮ ಮನೆಗೆ ಬರ್ತೈತಿ. ನಾವ್ ಯಾವುದು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ನ್ಯಾಯ ಪಡ್ಕೊಳ್ಳಿಕ್ ಸಾಧ್ಯದ. ನೀವು ಗಟ್ಟಿ ಆಗ್ರಿ, ನೀವು ಗಟ್ಟಿ ಆದ್ರ ಬೇಕಾದ ಪಡ್ಕೊಳ್ಳಿಕ್ ಸಾಧ್ಯದ. ನಮ್ ರೈತ ಸಂಘದಿಂದ ಏನೇನು ಆಗ್ಯಾವಂತಂದ್ರ ಹಲಗೂರು ಜಿಲ್ಲೆ ಮುಳುಗಡೆ ಆದಾಗ ₹1 ಬಿಡುಗಡೆ ಆಗಿದ್ದಿಲ್ಲ. ಚುನಪ್ಪ ಅವರ ಕಾರಿಗೆ ಅಡ್ಡ ಬಿದ್ದದಕ್ಕಾಗಿ 1200 ಕೋಟಿ ರೂಪಾಯಿ ದೆಹಲಿಯಿಂದ ಬಿಡುಗಡೆ ಆಗಿ ನಿಮಗೆಲ್ಲ ಹಣ ಬಂದದ. ಯಾವ MLA ಕೊಡಿಸಿಲ್ಲ. ಮೊನ್ನೆ 10ನೇ ತರಗತಿ ವಿದ್ಯಾರ್ಥಿಗಳ ಎಕ್ಸಾಮ್ ಇದ್ವಲ್ಲ, ಹುಬ್ಬಳ್ಳಿ ಧಾರವಾಡ ಹೆಸ್ಕಾಂ ಹಾದಿ ಬಂದ್ ಮಾಡಿ, ರೋಡ್ ಬಂದ್ ಮಾಡಿ 7 ತಾಸು ಹೋರಾಟ ಮಾಡಿದಕ್ಕಾಗಿ ನಿಮ್ಮ ಮಕ್ಕಳಿಗೆ ರಾತ್ರಿ ಕರೆಂಟ್ ಕೊಟ್ಟಾಗ ನಿಮ್ಮ ಮಕ್ಕಳು ಓದಿ ಪಾಸ್ ಆಗ್ಯಾವ. ಯಾವ MLA ಮಾತಾಡಂಗಿಲ್ಲ, ಯಾವ MP ಮಾತಾಡಂಗಿಲ್ಲ. ಕರೆಂಟ್ ಕೊಡ್ರಿ, ನೀರ್ ಕೊಡ್ರಿ, ಜೋಳ, ತೊಗರಿ, ದಾಳಂಬರಿ ಯಾವ್ದು ಇಲ್ಲ. ಇವರೆಲ್ಲ ಹಗಲ್ ರಾತ್ರಿ ಹೋರಾಟ ಮಾಡಕ್ ಕೊಂಡಿರ್ತಾರಂತ ನಿಮ್ಗೆ ನ್ಯಾಯ ಸಿಗಾಕತೈತಿ. ಒಂದು ಖುಷಿ ಅಂದ್ರೆ ಇವತ್ತು ಐದರ ಬಹಳ ಜನ ಬಂದಿರಲ್ಲ, ನಿಮ್ಮ ಶಕ್ತಿ ಈ ರೈತ ಸಂಘಕ್ಕೆ ತಾಕತ್ತು ಬಹಳ ಬರ್ತದ. ನೀವೆಲ್ಲ ಗಟ್ಟಿ ಆದ್ರಂದ್ರ ಇನ್ನು ಹಲವಾರು ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಬಹುದು. ಸರ್ ಏನ್ ಮನವಿ ಕೊಡ್ತಾರ ಅದನ್ನ SC ಮುಖಾಂತರ DC ಅವ್ರಿಗೆ ತಪ್ಪಿಸ್ರಿ, ನಾವು DC ಅವ್ರಿಗೆ ಮಾತಾಡ್ತೀವಿ. ಈ ಭಾಗದೊಳಗೆ ಏನಾದ್ರು ಸಮಸ್ಯೆ ಬಂದ್ರು ಸಹಿತ ತಾವು ಅಧಿಕಾರಿ ಅನ್ನೋದಕ್ಕಿಂತ ರೈತರ ಅಧಿಕಾರಿ ಅನ್ನೋ ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮೆರಡು ಮಾತುಗಳನ್ನು ತಮ್ಮ ಪಾಲಕ